ಪ್ರೀತಿಯ ದ್ವಿತೀಯ PUC ಓದ್ತಿರುವಂಥ ವಿದ್ಯಾರ್ಥಿನಿಯರಿಗೆ ನಮಸ್ಕಾರಗಳು. ನಾನು ಈ ವಿಡಿಯೋದಲ್ಲಿ ಬದುಕನ್ನು ಪ್ರೀತಿಸಿದ ಸಂತ ಇದನ್ನು ಬರೆದವರು HS ರಾಮಕೃಷ್ಣರಾವ್. ಈ ಪಾಠದ ಸಾರಾಂಶ ಮತ್ತು ವಿಮರ್ಶೆಯನ್ನು ಹೇಳ್ತೀನಿ. ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ಲೇಖನದ ಸಾರಾಂಶ ಮತ್ತು ವಿಮರ್ಶೆ ಹೇಳ್ತೀನಿ. ಮೊದಲಿಗೆ ಲೇಖಕರ ಪರಿಚಯ. ಪ್ರೊಫೆಸರ್ HR ರಾಮಕೃಷ್ಣರಾವ್ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ 30/5/1935 ಜನಿಸಿದರು. ಶ್ರೀ HV ರಂಗರಾವ್ ಮತ್ತು ರಂಗಮ್ಮ ಎಂಬ ದಂಪತಿಗಳ ಮಗ ಇವರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಅಂದರೆ ಫಿಸಿಕ್ಸ್ ಪ್ರೊಫೆಸರ್ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಕಲಾಂ ಮೇಷ್ಟ್ರ್ ಡಾಕ್ಟರ್ ಸುಬ್ರಹ್ಮಣ್ಯನ್ ಚಂದ್ರಶೇಖರ್, ಸರ್ ಐಸಾಕ್ ನ್ಯೂಟನ್, ಸಂಕ್ಷಿಪ್ತ ಖಗೋಳ ವಿಜ್ಞಾನ ಚರಿತ್ರೆ, ಅಂತರಿಕ್ಷ, ಚಂದ್ರಯಾನ, ಬಿಗ್ ಬ್ಯಾಂಗ್, ಪ್ರಳಯ 2012 ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ವಿಜ್ಞಾನದ ವಿಚಾರಗಳನ್ನು ಕನ್ನಡದಲ್ಲಿ ಜನಪ್ರಿಯಗೊಳಿಸುವ ಸಲುವಾಗಿ ರಾಜ್ಯಾದ್ಯಂತ ಉಪನ್ಯಾಸಗಳನ್ನು ನೀಡಿದ್ದಾರೆ. ಆಕಾಶವಾಣಿ, ದೂರದರ್ಶನಗಳಲ್ಲೂ ವಿಜ್ಞಾನಿ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ನಿವೃತ್ತಿಯ ನಂತರವೂ ಬೆಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಕನ್ನಡ ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರಕ್ಕಾಗಿ ರಚಿಸಿಕೊಟ್ಟಿರುವ ಕಲಾಂ ಮೇಷ್ಟ್ರು ಕೃತಿಯಿಂದ ಪ್ರಸ್ತುತ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಲೇಖನವನ್ನು ಸ್ವೀಕರಿಸಲಾಗಿದೆ. ಈಗ ಲೇಖನದ ಸಾರಾಂಶ ಮತ್ತು ವಿಮರ್ಶೆ, ಸಮ್ಮರಿ ಅಂಡ್ ಕ್ರಿಟಿಸಮ್ ನಾವು ತಿಳ್ಕೊಳ್ಳೋಣ. PUC ಆಗಿರೋದ್ರಿಂದ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಲೇಖನವು ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೀವನಕ್ಕೆ ಸಂಬಂಧಿಸಿದ ಕೆಲವು ಸಂದರ್ಭಗಳನ್ನು ವಿವರಿಸುವ ಲೇಖನವಾಗಿದೆ. ವಿಜ್ಞಾನ ತಂತ್ರಜ್ಞಾನಗಳ ಅಂದರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಕೀರ್ಣ ಪ್ರಪಂಚದಲ್ಲಿ ತೊಡಗಿಸಿಕೊಂಡು ಸಾಧನೆ ಮಾಡಿದ ವಿಜ್ಞಾನಿ ಕಲಾಂ ಅವರಿಗೆ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳ ವ್ಯಾಮೋಹವಿರಲಿಲ್ಲ. ಜನರ ಸೇವೆಯೇ ದೇವರ ಸೇವೆ ಎಂಬುದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡ ಧೀಮಂತ ವ್ಯಕ್ತಿಯಾಗಿದ್ದರು. ಅವರೊಮ್ಮೆ ಹೈದರಾಬಾದಿನ ಬುದ್ಧಿಮಾಂದ್ಯ ಆಸ್ಪತ್ರೆಗೆ ಭೇಟಿ ನೀಡಿ ಆ ಮಕ್ಕಳ ಮೆದುಳಿನಲ್ಲಿ ಚಿಪ್ನ ಎಲೆಕ್ಟ್ರಾನಿಕ್ ಸಾಧನ ಅಳವಡಿಸಬಹುದೇ ಎಂದು ವೈದ್ಯರನ್ನು ಕೇಳಿದರು. ವೈದ್ಯರು ಸಾಧ್ಯವಿಲ್ಲವೆಂದಾಗ ತೃಪ್ತರಾಗದ ಕಲಾಂ ಹೇಗೆ ಸಾಧ್ಯವಾಗುತ್ತದೆ ಎಂಬುದನ್ನು ಹೇಳಿ ಎಂದು ಮರುತು ಪ್ರಶ್ನಿಸಿದರು. ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ. 1999ರಲ್ಲಿ ಅವರು ವಿಂಗ್ಸ್ ಆಫ್ ಫೈರ್ ಎಂಬ ಆತ್ಮಕಥನವನ್ನು ಪ್ರಕಟಿಸಿದರು. ಯಾವುದೋ ಮೂಲೆಯಲ್ಲಿನ ಊರಲ್ಲಿ ಹುಟ್ಟಿ ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅಂಥದ್ದೇ ಪರಿಸರದಲ್ಲಿದ್ದ ತನ್ನ ಭವಿಷ್ಯವನ್ನು ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಲೆಂಬ ಆಶಯದಿಂದ ಅವರು ಆತ್ಮಕಥೆಯನ್ನು ಬರೆದಿರುವುದಾಗಿ ಹೇಳಿಕೊಂಡಿರುವುದು ಸಮಂಜಸವಾಗಿದೆ. ಹೈದರಾಬಾದಿನ ಸಮೀಪದ ಬರ್ಡ್ ಭೂಮಿಯಲ್ಲಿ ಸಂಶೋಧನಾ ಕೇಂದ್ರ ಇಮಾರತ್ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಕಲಾಂ ಮಕ್ಕಳಲ್ಲಿ ತೋರುತ್ತಿದ್ದ ಪ್ರೀತಿ, ಆಸಕ್ತಿಗಳು ಅನನ್ಯವಾಗಿದ್ದವು. 1988ರಲ್ಲಿ ಪೃಥ್ವಿ ಉಡಾವಣೆಯ ಸಿದ್ಧತೆಯ ಸಮಯದಲ್ಲಿ ಕಲಾಂ ಕೈಯಲ್ಲಿ ಪತ್ರಿಕೆಯೊಂದನ್ನು ಹಿಡಿದುಕೊಂಡು ಬಂದಿದ್ದರು. ಸಿಕಂದರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದ ಪೃಥ್ವಿ ಕ್ಷಿಪಣಿಯ ಮಾದರಿ ಚಿತ್ರ ಆ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಅದನ್ನು ನೋಡಿ ಸಂತಸಪಟ್ಟು ಆ ಬಾಲಕಿಯನ್ನು ಇಲ್ಲಿಗೆ ಕರೆಸಿ ಆ ಮಗು ನಿಜವಾದ ಪೃಥ್ವಿ ಕ್ಷಿಪಣಿಯನ್ನು ನೋಡಿ ಆನಂದಿಸಲಿ ಎಂದರು. ಆ ಹುಡುಗಿ ಬಂದು ಕ್ಷಿಪಣಿಯನ್ನು ನೋಡಿ ಆನಂದಿಸಲಿ ಎಂದರು. ಆ ಹುಡುಗಿ ಬಂದು ಕ್ಷಿಪಣಿಯ ಮೈ ಸವರಿ ಆನಂದಪಟ್ಟಳು. ಕಲಾಂ ಅವಳ ಸ್ಕೂಲು, ತಂದೆಯ ಉದ್ಯೋಗ, ಅವಳ ಹವ್ಯಾಸಗಳ ಬಗ್ಗೆ ನಗುತ್ತಾ ಪ್ರಶ್ನಿಸಿದಾಗ ಆ ಹುಡುಗಿಗಾದ ಆನಂದ ಹೇಳತೀರದಾಯಿತು. ಮತ್ತೊಮ್ಮೆ ಚೆನ್ನೈನ ಪದ್ಮಶೇಷಾದ್ರಿ ಪ್ರೌಢಶಾಲೆಯಲ್ಲಿ
ರಸಪ್ರಶ್ನೆ ಕಾರ್ಯಕ್ರಮವಿತ್ತು. ಅಲ್ಲಿ ಕ್ವಿಜ್ ಮಾಸ್ಟರ್ ಆಗಿದ್ದವರು ಕಲಾಂ. ಕಲಾಂ ಭೂಮಿ ಸೂರ್ಯನನ್ನು ಪರಿಭ್ರಮಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ. ಹಾಗಿದ್ದಲ್ಲಿ 15ನೇ ಪರಿಭ್ರಮಣ ಪಥದಲ್ಲಿ ಆ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತದೆ ಎಂದು ಕೇಳಿದಾಗ ಅಲ್ಲಿದ್ದ ಮಕ್ಕಳೆಲ್ಲ ತಬ್ಬಿಬ್ಬಾದರು. ಆದರೆ ಅಭಿಷೇಕ್ ಎಂಬ ಬಾಲಕ 14 ವರ್ಷ ಎಂದು ಉತ್ತರಿಸಿದ. ಅವನ ಉತ್ತರ ಸರಿಯಾಗಿತ್ತು. ಭೂಮಿಯ ಮೇಲೆ ನಿಂತಿದ್ದ ವ್ಯಕ್ತಿ 14 ಸುತ್ತು ಮುಗಿಸಿರುತ್ತಾನೆ. ಆದ್ದರಿಂದ ಅಭಿಷೇಕನ ಉತ್ತರ ಸರಿಯಾಗಿತ್ತು. ಕಲಾಂ ಅವರು ತಮ್ಮ ವಯಸ್ಸನ್ನು ಹೇಳುತ್ತಿದ್ದುದು ಹೀಗೆ: ಅವರಿದ್ದಲ್ಲಿ ಮಕ್ಕಳ ಹಿಂಡು ಸದಾ ಹಿಂದಿರುಗುತ್ತಿತ್ತು. ಗಹನವಾದ ಸಂಗತಿಗಳನ್ನು ಕಲಾಂ ಮೇಷ್ಟ್ರು ಮಕ್ಕಳಿಗೆ ಸಣ್ಣ ಪುಟ್ಟ ಕಥೆಗಳ ಮೂಲಕ ವಿವರಿಸಿ ಹೇಳುತ್ತಿದ್ದರು. ಅಬ್ದುಲ್ ಕಲಾಂ ಅವರು ತಮ್ಮ ಬದುಕಿನ ಅನುಭವಗಳನ್ನು ಮಕ್ಕಳಿಗೆ ಉಣಬಡಿಸುತ್ತಿದ್ದರು. ಮಕ್ಕಳಿಗೆ 15 ವರ್ಷದವರೆಗೆ ತಂದೆ ತಾಯಿಗಳೇ ಆದರ್ಶರಾಗಬೇಕೆಂಬುದು ಅವರ ಅಭಿಪ್ರಾಯವಾಗಿತ್ತು. ತಾವು ಚಿಕ್ಕವರಾಗಿದ್ದಾಗ ತಮ್ಮ ತಂದೆ ತಾಯಿ ಶ್ರೀಮಂತರಲ್ಲದಿದ್ದರೂ ಹಸಿದವರಿಗೆ ಊಟ ಹಾಕುತ್ತಿದ್ದುದನ್ನು, ಬಡವರಿಗೆ ಸಹಾಯ ಹಸ್ತ ಚಾಚುತ್ತಿದ್ದುದನ್ನು ನೋಡಿ ಬೆಳೆದುದನ್ನು ಮಕ್ಕಳಿಗೆ ಹೇಳುತ್ತಿದ್ದರು. ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಮನುಷ್ಯರನ್ನಾಗಿ ರೂಪಿಸುವುದು ತಂದೆ ತಾಯಿಗಳ ಕರ್ತವ್ಯವಾದರೆ, ಮಕ್ಕಳಿಗೆ ಜ್ಞಾನದ ಬೆಳಕನ್ನು ನೀಡಿ ಅವರು ಕ್ರಿಯಾಶೀಲರನ್ನಾಗಿಸುವ ಹೊಣೆ ಶಿಕ್ಷಕರೆಂಬುದು ಕಲಾಂ ಅವರ ನಿಲುವು. ಆದ್ದರಿಂದ ಮಕ್ಕಳಿಗೆ ತಂದೆ ತಾಯಿ ಶಿಕ್ಷಕರೆಂಬ ತ್ರಿಭುಜಗಳ ನೆಲೆ ಅಗತ್ಯ. ಈ ಮೂವರು ಶ್ರದ್ಧೆಯಿಂದ ದುಡಿದಾಗ ಮಾತ್ರ ಭಾರತಕ್ಕೆ ಹೊಸ ತಾರುಣ್ಯ ಬರುತ್ತದೆಂಬುದು ಕಲಾಂ ಅವರ ಅಭಿಪ್ರಾಯ. ಮನೆ ಮತ್ತು ಶಾಲೆಗಳು ಪರಸ್ಪರ ಪೂರಕವಾಗಿರಬೇಕು. ವಿದ್ಯಾರ್ಥಿ ಶಿಕ್ಷಕರ ಸಂಬಂಧಗಳು ವ್ಯಾಪಾರಿ ಮನೋಭಾವದಿಂದ ಕೂಡಿರಬಾರದು. ಸರಿಯಾದ ಶಿಕ್ಷಣದಿಂದ ನಮ್ಮ ಯುವಕರಲ್ಲಿ ಆತ್ಮಗೌರವ ಮತ್ತು ಘನತೆ ವೃದ್ಧಿಸುತ್ತದೆ ಎಂದು ಕಲಾಂ ಭಾವಿಸುತ್ತಾರೆ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು ಎಂದು ಬಾಲಕನೊಬ್ಬ ಪ್ರಶ್ನಿಸಿದಾಗ ಕಲಾಂ ನೀಡಿರುವ ಉತ್ತರ ಸ್ವಾರಸ್ಯಕರವಾಗಿದೆ. ಅವರು ಉತ್ತರಿಸಿದ್ದು ಹೀಗೆ: ನನಗನ್ನಿಸುತ್ತೆ, ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳಿಂದ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಕೊನೆಯಿಲ್ಲದಷ್ಟು ಪ್ರಶ್ನೆಗಳನ್ನು ಕೇಳುವವರೇ ಮಕ್ಕಳು ಎಂಬುದು ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಮಗುವೇ ಮೊದಲ ವಿಜ್ಞಾನಿ. ಕಲಾಂ ಅವರ ಈ ಉತ್ತರದಿಂದ ಅಲ್ಲಿದ್ದವರಿಗೆಲ್ಲ ತುಂಬಾ ಸಂತೋಷವಾಯಿತು. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಸುದ್ದಿ ಪ್ರಕಟವಾದಾಗ ಚೆನ್ನೈನ ಮಾಧ್ಯಮ ಪತ್ರಕರ್ತರು ಕಲಾಂ ಅವರನ್ನು ಸಂದರ್ಶಿಸಲು ಪ್ರಶ್ನೆ ಕೇಳಲು ಜಮಾಯಿಸಿದ್ರು. ಅಂದರೆ ಇಂಟ್ರೂ ಮಾಡಲು, ಕ್ವಶನ್ ಕೇಳಲು. ರಾಜಕಾರಣಿಯಲ್ಲದ ಕಲಾಂ ಸಂದರ್ಶನಕ್ಕೆ ಅವಕಾಶ ನೀಡದ ಅವರನ್ನೆಲ್ಲ ಶಾಲಾ ಮಕ್ಕಳಂತೆ ಕಂಡು ಆಗುವುದು ಎಲ್ಲವೂ ಒಳ್ಳೆಯದಕ್ಕೆ ಎಂದರಲ್ಲದೆ ಅವರೆಲ್ಲರಿಂದಲೂ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎಂದು ಹೇಳಿಸಿದರು. ನಿಮ್ಮ ಯಶಸ್ಸಿನ ಗುಟ್ಟೇನು ಎಂದು ಮಕ್ಕಳು ಕೇಳಿದರೆ ಅವರ ಯಶಸ್ಸಿನ ಪಂಚಾಕ್ಷರಿ ಮಂತ್ರವೆಂದರೆ ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಎನ್ನುತ್ತಿದ್ದರು. ರಾಷ್ಟ್ರಾಧ್ಯಕ್ಷರಾದ ಪ್ರೆಸಿಡೆಂಟ್ ಆದ ತರುವಾಯೂ ಕಲಾಂ ಲಕ್ಷಾಂತರ ಮಕ್ಕಳನ್ನು ಭೇಟಿ ಮಾಡಿ ಅವರೆಲ್ಲರಲ್ಲೂ ಶಾಂತಿ, ಸಮೃದ್ಧಿ ಮತ್ತು ಸುಭದ್ರವಾದ ಭಾರತದಲ್ಲಿ ಬದುಕ ಬಯಸಲೆಂದು ಆಶಿಸಿದ್ದಾರೆ. ಎಂಥ ಮಹಾನ್ ವ್ಯಕ್ತಿ ಕಲಾಂರವರು. ಈ ವಿಡಿಯೋ ಮುಗಿಸ್ತೇನೆ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು.